ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾವಿವತ್ತು DBT ಕರ್ನಾಟಕ ಆ್ಯಪ್ನ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮತ್ತು ಅದೇ ಥರ ನಮ್ಮ ಆಧಾರ್ ಕಾರ್ಡ್ ಯಾವ ಖಾತೆಗೆ ಲಿಂಕ್ ಆಗಿದೆ ಮತ್ತು ನಮಗೆ ಯಾವ ಹಣ ಬರುತ್ತೆ ಎನ್ನುವುದರ ಅದರ ಡೀಟೇಲ್ಸನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ನಾವು ಈ DBT ಆ್ಯಪನ್ನು ನಾವು ಮೊಬೈಲ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ಅದೇ ಥರ ನಾವಿವಾಗ ಈ ಆ್ಯಪನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಸ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಬೋದು ನಾನಿವಾಗ ನನ್ನ ಮೊಬೈಲಲ್ಲಿ DBT ಕರ್ನಾಟಕ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ದೇನೆ. ಅದೇ ಥರ ಇಲ್ಲಿ ಓಪನ್ ಕೊಡಬೇಕಾಗುತ್ತೆ. ನೋಡ್ಬೋದು ನಾನಿವಾಗ ಓಪನ್ ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ಬೋದು DBT ಅಲೋ ಕೇಳ್ತಾ ಇದೆ, ನಾವು ಅಲೋ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ಬೋದು ಫ್ರೆಂಡ್ಸ್, ಎಂಟರ್ ಯುವರ್ ಆಧಾರ್ ಕಾರ್ಡ್ ನಂಬರ್ ಅಂತಿದೆಯಲ್ಲ, ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಅದೇ ಥರ ನೀವು ಕೂಡ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಮೇಲ್ಗಡೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೆಳಗಡೆ ಇಲ್ಲಿ ಚೆಕ್ ಬಾಕ್ಸ್ ರೈಟ್ ಮಾಡಿ ಗೆಟ್ OTP ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಬೋದು ನಾನು ಆಧಾರ್ ಕಾರ್ಡ್ ಹಾಕಿದ್ದೇನೆ. ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಗೆಟ್ OTP ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಬೋದು ನನ್ನ ಮೊಬೈಲ್ಗೆ OTP ಬರುತ್ತೆ. OTPಯನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಎಂಟ್ರ್ ಮಾಡಿ ವೆರಿಫೈ OTP ಕೊಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ನಾವಿವಾಗ ನೋಡ್ಬೋದು ಫ್ರೆಂಡ್ಸ್ OTP ಹಾಕಾಯಿತು. ಅದೇ ಥರ ಇಲ್ಲಿ ವೆರಿಫೈ OTP ಇದೆಲ್ಲ ಅದನ್ನು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು ನಾನು ಇವಾಗ ವೆರಿಫೈ OTP ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ಬೋದು ನನಗೆ MPIN ಕ್ರಿಯೇಟ್ ಮಾಡ್ಕೊಳ್ಳೋಕೆ ಕೇಳ್ತಾ ಇದೆ. ಅದೇ ಥರ ನಾವು ಯಾವುದಾದ್ರೂ ಒಂದು 4 ನಂಬರ್ ಸೆಟ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಯಾವ ನಂಬರ್ ಹಾಕಿರುತ್ತೋ ಅದೇ ನಂಬರ್ ಇಲ್ಲಿ ಕೆಳಗಡೆ ಕೂಡ ಹಾಕಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ನಾನು ಇವಾಗ ಸೇಮ್ ಆಗ್ತಾ ಇದ್ದೀನಿ. ಮತ್ತು ಸಬ್ಮಿಟ್ ಕೊಡಬೇಕಾಗುತ್ತೆ. ಮತ್ತು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಮ್ಮ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಲಾಗಿನ್ ಆದಮೇಲೆ ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಇಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಓಕೆ ಅಂತಿದೆಯಲ್ಲ ಫ್ರೆಂಡ್ಸ್, ನೋಡ್ಬೋದು ನನ್ನ ಹೆಸರು ಎಲ್ಲ ಡೀಟೇಲ್ಸ್ ಬರುತ್ತೆ. ಅದೇ ಥರ ಇಲ್ಲಿ ಕೆಳಗಡೆ ಓಕೆ ಅಂತಿದೆಯಲ್ಲ ಫ್ರೆಂಡ್ಸ್, ಓಕೆ ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮಗೆ ಈ ಥರ ಡೆಸ್ಕ್ಟಾಪ್ಗಳು ಬರುತ್ತೆ. ಪೇಮೆಂಟ್ ಸ್ಟೇಟಸ್ಸು, ಸೀಡಿಂಗ್ ಆಧಾರ್ ಕಾರ್ಡ್ ಸ್ಟೇಟಸ್ ಈ ಥರ ಬರುತ್ತೆ. ಅದೇ ಥರ ನಾವಿವಾಗ ಮೊದಲನೇದಾಗಿ ನಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ ಎಂದು ತಿಳಿದುಕೊಳ್ಳಲು ಫಸ್ಟು ಸೆಕೆಂಡ್ ಒನ್ ನೋಡ್ಬೋದು ಫ್ರೆಂಡ್ಸ್, ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ ಮತ್ತು ಯಾವ ಸ್ಟೇಟಸಲ್ಲಿ ಇದ್ದರೆ ಎಂಬುದರ ಬಗ್ಗೆ ಆ್ಯಕ್ಟಿವ್ ಇದೆಯೋ ಅಥವಾ ಇನ್ಆ್ಯಕ್ಟಿವ್ ಇದೆಯೋ ಎಂದು ಇಲ್ಲಿ ಗೊತ್ತಾಗುತ್ತೆ. ಅದೇ ಥರ ಬ್ಯಾಂಕ್ ನೇಮು ಯಾವ ಡೇಟಲ್ಲಿ ಲಿಂಕ್ ಆಗಿದೆ ಎನ್ನುವುದರ ಬಗ್ಗೆ ಡೀಟೇಲ್ಸ್ ಇಲ್ಲಿ ಸಂಪೂರ್ಣ ಮಾಹಿತಿ ಇಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್, ಆಧಾರ್ ಕಾರ್ಡ್ ಲಿಂಕಿಂಗ್ ಡೀಟೇಲ್ಸ್. ಅದೇ ಥರ ನೆಕ್ಸ್ಟು ಹೋಮ್ ಡೀಟೇಲ್ಸ್ಗೆ ಬಂದರೆ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಸ್ಟೇಟಸಲ್ಲಿ ನೋಡ್ಬೋದು ಫ್ರೆಂಡ್ಸ್, ಅದನ್ನು ಓಪನ್ ಮಾಡಿದರೆ ನಮಗೆ ಯಾವ ಸ್ಕೀಮಲ್ಲಿ ನಮ್ಮ ಖಾತೆಗೆ DBT ಮುಖಾಂತರ ಹಣ ಬರುತ್ತೆ ಎನ್ನುವುದರಲ್ಲಿ ಇಲ್ಲಿ ಡೀಟೇಲ್ಸ್ಗಳು ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ರೈತ ಶಕ್ತಿ ಮತ್ತು ಬೆಳೆ ಲಾಸ್ ಈ 3 ಸ್ಕೀಮ್ನಲ್ಲಿ ನನ್ನ ಖಾತೆಗೆ ಹಣ ಬರುತ್ತೆ. ಅದೇ ಥರ ಇಲ್ಲಿ 3 ಸ್ಕೀಮ್ನಲ್ಲಿ ಹಣ ಬರೋದ್ರಿಂದ 3 ಸ್ಕೀಮ್ ತೋರಿಸ್ತಾ ಇದೆ. ನೋಡ್ಬೋದು ಮೊದಲನೇವನ್ನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನನ್ನ ಖಾತೆಗೆ ಯಾವ ಟೈಮಲ್ಲಿ ಎಷ್ಟೆಷ್ಟು ಹಣ ಜಮಾ ಆಗಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಅದೇ ಥರ ನೆಕ್ಸ್ಟು ರೈತ ಶಕ್ತಿಯಲ್ಲಿ ಎಷ್ಟೆಷ್ಟು ಜಮಾ ಆಗಿದೆ ಅನ್ನೋದು ಇದರಲ್ಲಿ ಬರುತ್ತೆ. ನೆಕ್ಸ್ಟು ಮತ್ತು ಕ್ರಾಪ್ ಲಾಸಲ್ಲಿ ಎಷ್ಟೆಷ್ಟು ಹಣ ಬಂದಿದೆ ಅನ್ನೋದರ ಡೀಟೇಲ್ಸ್ ಸಂಪೂರ್ಣವಾದ ಮಾಹಿತಿ ಈ ಥರ ಬರುತ್ತೆ ಫ್ರೆಂಡ್ಸ್. ಅದೇ ಥರ ನೀವು ಕೂಡ ನಿಮ್ಮ ಮೊಬೈಲಲ್ಲಿ DBT ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಖಾತೆಯ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.